3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 3 ವರ್ಷ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವ್ರಿಗೆ ತ್ಯಾಗ ಇಳಿಸ್ಬೇಕಂತ ಷಡ್ಯಂತ್ರ ಮಾಡೋ ಮುಖಾಂತರ ಡೆವಲಪ್ಮೆಂಟ್ ಅನ್ನೋದ ಕರ್ನಾಟಕದಲ್ಲಿ ನಾವು ಯಾರು ನೋಡಿಲ್ಲ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇನ್ನು ನಾನು ಮಂತ್ರಿಗಳಾಗ್ಬೇಕಂತ ಎಲ್ಲಾ ಶಾಸಕರ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಈಗ 3 ವರ್ಷ ಒಂದು ಭಾಗ ಮತ್ತು ಮತ್ತೊಂದು ವಿಷಯ ನಾ ಇಲ್ಲಿ ಪ್ರಸ್ತಾಪ ಮಾಡ್ಬೇಕಾಗ್ತೈತಿ. ಅಹಿಂದ ಸರ್ಕಾರ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರ, ಆದ್ರ SC ST ಇಲಾಖೆಗೆ ಇಟ್ಟಿನಂತ ದುಡ್ಡದ ದುರುಪಯೋಗ ಮಾಡಿನಂತ ಸಿದ್ದರಾಮಯ್ಯ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾ ಹಿಂಗೆ ಮಾಡ್ತೇನೆ ಏನೇನೋ ಚಾಂತಾರೆ ತೋಡ್ಕೆ ಲಾವುಂಗ ಸೂರಜ್ ದಿಕ್ಕಾವುಂಗ ಅಂತ ದೊಡ್ಡ ಕನಸು ತೋರಿಸಿನಂತ ಮುಖ್ಯಮಂತ್ರಿ. ಆದ್ರೆ ಈ ಮುಖ್ಯಮಂತ್ರಿ ಅವರ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಇದಾರಂತ ಇಡೀ ಬೆಂಗಳೂರು ಅಲ್ಲ ಇಡೀ ಕರ್ನಾಟಕ ಗೊತ್ತಾ. ಬಿಡದಿ ಏನ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ಹೊಂಟಿದಾರು, ಅಲ್ಲಿ ಇವ್ರಿಗೆ ಬಿಡದಿ ಅಲ್ಲಿ ಸ್ಮಾರ್ಟ್ ಸಿಟಿ ಮಾಡೋದಿಲ್ಲ, ರಿಯಲ್ ಎಸ್ಟೇಟ್ ಮುಖಾಂತರ ಈಗ ಏನು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲ ಮಾಡಿದಾರಲ್ಲ ಅದೆಲ್ಲ ರಿಕವರಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರೈತರ ಮೇಲೆ ಅನ್ಯಾಯ, ರೈತರು ಹೋರಾಟ ಮಾಡಿದ್ಮೇಲೆ ಅವ್ರ ಮೇಲೆ FIR ಮಾಡೋದ. ಈಗ ಮತ್ತೊಂದು ನಾವು 10,000 ಕೊಡ್ತಾ ಇದ್ದು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 6,000, ನಮ್ಮ ಮುಖ್ಯಮಂತ್ರಿ 4,000. ಅದೆಲ್ಲ ಬದ್ಧ. ರೈತರಿಗೂ ಬ್ಯಾಡ, ಯುವಕರು ಬ್ಯಾಡ, ಮಹಿಳೆಯರು ಬ್ಯಾಡ, ನಾವು ಗ್ಯಾರಂಟಿ ಹೆಸರ ಮೇಲೆ ಕರ್ನಾಟಕ ಲೂಟಿ ಮಾಡೋದು ನಮ್ಮ ಅಭಿಯಾನ ಚಾಲು ಇದೆ ಅಂತ ಈಗಿನ ಮುಖ್ಯಮಂತ್ರಿ ಬಹಳ ಹೆಮ್ಮೆದಿಂದ ಹೇಳ್ತಾ ಇದಾರೆ. ನಾ ಕರ್ನಾಟಕ ಬಾಂಧವ್ರಿಗೆ ಇಷ್ಟ ಕೇಳೋದು, ತಾವು ಸ್ವಲ್ಪ ಮೇಲಿಂದ ಏನ್ ಕೊಟ್ಟಿದಾರು ನಾವೆಲ್ಲರೂ ವಿಚಾರ ಮಾಡ್ಬೇಕು. ನಾವಾಗ್ಲಿ ನೀವಾಗ್ಲಿ ಎಲ್ಲಾರು ಇವ್ರು ಲೂಟಿ ಮಾಡಾಕತಾರೆ, ಗ್ಯಾರಂಟಿ ಹೆಸರಲ್ಲೇ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂದರಿಗೆ ಮೋಸ ಮಾಡ್ತಾ ಇದಾರೆ. ರೈತರ ಪರವಾಗಿ ನಿಮ್ಗೆ ಸ್ವಲ್ಪ ವಿವೇಚನೆ ಇದ್ರ ಅಟ್ಲೀಸ್ಟ್ ಕೃಷಿ ಮಂತ್ರಿ ಮಾಡ್ಬೇಕಾಗಿತ್ತಲ್ವಾ? ಕೃಷಿ ಮಂತ್ರಿನೇ ಇಲ್ಲ. ಈಗ ಮಳೆಗಾಲದಲ್ಲಿ ನಮ್ಮ ರೈತರ ದುರ್ಭಾಗ್ಯನ, ಜಾಸ್ತಿ ಮಳೆ ಆದ್ರೂ ತೊಂದ್ರೆ, ಕಡಿಮೆ ಮಳೆ ಆದ್ರೆ ತೊಂದ್ರೆ. ಅಂದ್ರೆ ರೈತರು ಯಾವಾಗೂ ತೊಂದರೆವಾಗಿರ್ತಾರೆ. ಆ ರೈತರ ಚಿಂತನೆ ಮಾಡುವಂತ ಒಬ್ಬ ಕೃಷಿ ಸಚಿವ ಕೊಡುವಂತ ಬುದ್ಧಿ ಮತ್ತೆ ನಮ್ಮ ಮುಖ್ಯಮಂತ್ರಿ ಅವ್ರಿಗಿಲ್ಲ ಅಂದ್ರೆ ನಗ್ಬೇಕೋ ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟ ವಿನಂತಿ ಮಾಡ್ತಾ ಇದೀವಿ, ನಾಟಕ ಬೇಡ. ನೀವು ಕರ್ನಾಟಕದಲ್ಲಿ ಇದ್ರುನು ಕರ್ನಾಟಕ ನಾಡಿಗೆ ಒಂದ ಇತಿಹಾಸ ಇದೆ. ಕರ್ನಾಟಕ ನಾಡಿನ ಮೊದ್ಲಿನ ಎಲ್ಲಾ ನಾಯಕರ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ನೀವು ಕೂಡ ರೈತರದ ಕಣ್ಣು ಒರೆಸುವಂತ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ನಮ್ಮ ಹೋರಾಟ ಇದ್ರಕ್ಕಿಂತ ಉಗುರು ಆಗ್ತೈತೆ ಅಂತ ಈ ಹೋರಾಟ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದೀವಿ. ಬರ್ತಿಲ್ಲ ನೀವು ಬಹಳ ಚಲೋ ನೆನಪು ಮಾಡ್ರಿ. ಫಸ್ಟ್ ಮಳಿ ಬಂದಾಗ ಮನಿಗ್ ಹೋಗಿ ಬಿದ್ದ ನೋಡ್ರಿ 5 ಲಕ್ಷ ಕೊಟ್ಟಿನಂತ ಗಂಡು ಮುಖ್ಯಮಂತ್ರಿ ಈ ಭಾರತ ದೇಶದಾಗ ಯಾವಂದ್ರೆ ಯಡಿಯೂರಪ್ಪ. ಮತ್ತ ರೈತರ ಪರವಾಗಿ ಒಬ್ಬ ನೋಡ್ರಿ ಹೇಳ್ತಾರಲ್ಲ, 100 ಏನ ನನ್ ಕರೆಕ್ಟ್ ನಿಮ್ಗೆ ಅದ್ ಮತ್ತೆ ಬ್ಯಾರೆ ನೀವು ಅರ್ಥ ತಗೋತೀರಿ. 100 ಶೇಳೆ ಅಷ್ಟಪೇಕ್ಷ ಏಕ ವಾಗಬರ ಅಂತ ಹಂಗೆ ಹುಲಿ ಇತ್ತು ನಮ್ದು ರಾಜಾ ಹುಲಿ. ರೈತರ ಪರವಾಗಿ ಕೆಲಸ ಮಾಡುವಂತ ಇವ್ರು 13 ಮಂದಿ ಆಗ್ಯಾರ. ಆದ್ರೆ 13 ಮಂದಿ ಈಗ ಮುಂದಿನವ್ರು ಯಾರು ಮಂತ್ರಿ ಆಗ್ಬೇಕು ಯಾರು ಬೇಡ ಅಂತ ಇವ್ರ ಫೀಲ್ಡಿಂಗ್ ನಾಗ ಇದಾರ. ನಮ್ ಒಬ್ಬ ಯಡಿಯೂರಪ್ಪ ಇದ್ದ, ಅದ್ರ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ರ ಕೆಲಸ ಯಾವ್ದು ಇರ್ಬೋದು. ರೈತರಿಗೆ ಲೈಟ್ ಬಿಲ್ ಇಲ್ಲಾಗಿತ್ತು. ಆದ್ರೆ ಅದು 5 ಮುಖ್ಯಮಂತ್ರಿ ಆದ್ಮೇಲೆ ಮಳಿನ ಚಾಲು ಇತ್ತು. ಅದು ಮಾಡೋಕ್ಕಿಂತ ಮುಂಚೆ ಅವ್ರ ಕೆಲಸನ ಚಾಲು ಮಾಡ್ಬಿಟ್ರು. ಆದ್ರೆ ಮಾಡ್ಲಿಲ್ಲ ನಮ್ಮ ಮುಖ್ಯಮಂತ್ರಿ ಅವರ. ನಮ್ದು ಆಸೆ ಅಷ್ಟೇ, ನಾವು ಕೃಷಿ ಮಂತ್ರಿ ಕೊಡ್ಬಹುದಾಗಿತ್ತು. ಈಗ ಇವ್ರು 13 ಮಂದಿ ಮಾಡಿದಾರಲ್ಲ, ಅತ್ರ ಕೃಷಿ ಮಂತ್ರಿ ಅವಶ್ಯಕತೆ ಇತ್ತು ಅಂತ ನಮ್ ಭಾವನೆ.